ಚೂರು ಈಗ ಅಲ್ಲ ತೆಗ್ದು ಇಟ್ಲ ಇಡಿ ಸೆಟ್ರೆ ಮಧ್ಯಾಹ್ನ ಹಣ್ಣು ಇಲ್ಲಿಡ್ರಿ ಇದಕ್ಕೆ ಓಕೆನಾ ಆಯ್ಕೆ ಒಂದು ಸೆಕೆಂಡ್ಗೆ ಕರೆದಿದ್ದಾರೆ. ಯಾರ ಹೆಸರು ನಾಳೆ ಮಾಡಿ ಡಿ ಎಫ್ ನೀವು ಯಾರ ಹೆಸರು ಅವ್ರ ಜೊತೆಗೆ ಜಂಟಿ ಇದರಲ್ಲಿ ಆರ್ಡಿಎಸ್ ಯಾರ ಹೆಸರು ಹೇಳ್ತಾರೆ 3 ಜನ ಜಂಟಿ ಮಾಡಬೇಕು ಚೆಕ್ ಕೊಡ್ತಾರೆ. ಅಲ್ಲ ಅದನ್ನೇ ಅವ್ರು ಹೇಗೆ ಹೇಳ್ತಾರೆ ಮಾಡಿ ಡಿಸೈಡ್ ಮಾಡಿ ಆ ರೀತಿ ಮಾಡೋದು ಹಸ್ತಾಂತರ ಡಿ ಎಫ್ ಸರ್ ಬನ್ನಿ ನೀವು ಡಿ ಎಫ್ ಸರ್ ಇರಬೇಕಲ್ಲ ಮೇಯ್ನ್ ಅಮೌಂಟು ಮೇಡಮ್ ಕರೆಯಕ್ಕೆ ಇದನ್ನ ಬರಕ್ಕೆ ಸ್ಟ್ರೆಚರ್ ತರ ಕೇಳಿ ಆಂಬುಲೆನ್ಸ್. ಅವರು ಶೋಭಾ ಅಂತ ಹೇಳಿ ಒಬ್ಬ ಹೆಣ್ಮಗಳು ಅವರ ತಾಯಿ ಜೊತೆಯಲ್ಲಿ ಮತ್ತು ಅವರ ಇನ್ನೊಬ್ಬರು ಮಗಳ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ. ಸುಣ್ಣವನ್ನು ಅದು ಕಾಫಿ ತೋಟಕ್ಕೆ ಹಾಕಲಿಕ್ಕೆ ಬಂದಿದ್ದಾರೆ. ಬೆಳಗಿನ ಜಾವ 7 ಗಂಟೆಗೆ ಬಂದು ಅವರು ಕೆಲಸ ಮಾಡ್ತಾಯಿದ್ರು. ಒಂದು 8:30 ಸಮಯಕ್ಕೆ ಏನಾಗಿದೆ, ಅವರು ಮಾಡುವಾಗ ಕಾಡಾನೆ ಅವ್ರಿಗೆ ಸಡನ್ನಾಗಿ ಅವ್ರಿಗೆ ಎದುರುಗಡೆ ಬಂದುಬಿಟ್ಟಿದೆ. ಅವರು ಮೇಲೆ ಓಡುವಾಗ ಮತ್ತೆ ಅವ್ರನ್ನ ಫಾಲೋ ಅಪ್ ಮಾಡಿ ಅವ್ರನ್ನ ತುಳಿದಿದೆ. ಸೊ ಇದು ವೆರಿ ದುರದೃಷ್ಟಕರ ಘಟನೆ, ತುಂಬ ದುಃಖಕರವಾಗಿದೆ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಜನತೆಯ ಪರವಾಗಿ ಸಂತಾಪವನ್ನು ನಾವು ವ್ಯಕ್ತಪಡಿಸ್ತೇವೆ. ಮತ್ತು ಈಗ ಇಲ್ಲಿ ಜನಗಳು ಸಹ ಪರಿಹಾರವನ್ನು ಕೋರ್ತಾ ಇದ್ದಾರೆ. ನಮ್ಮ ಘನ ಸರ್ಕಾರದ ವತಿಯಿಂದ ಇಂತಹ ಪ್ರಕರಣಗಳಲ್ಲಿ ಕಾಡಾನೆ ತುಳಿತ ಅಥವಾ ಕಾಡು ಪ್ರಾಣಿಗಳಿಂದ ಏನಾದರೂ ಮರಣ ಸಂಭವಿಸಿದಲ್ಲಿ ಅವರಿಗೆ ಕೂಡಲೇ ಪರಿಹಾರವಾಗಿ 20 ಲಕ್ಷ ಪರಿಹಾರ ಧನವನ್ನು ಕೊಡಲಿಕ್ಕೆ ನಮಗೆ ಅವಕಾಶ ಇದೆ. ಅದನ್ನು ಸಹ ನಾವು ಘೋಷಣೆ ಮಾಡಿದ್ದೇವೆ. ಅವರ ತಾಯಿಯವರ ಜೊತೆಗೂ ಸಹ ರಾಜಮ್ಮ ಅವರ ಜೊತೆಯಲ್ಲಿ ಮಾತಾಡಿದ್ದೇವೆ. ಅವರು ತುಂಬ ದುಃಖದಲ್ಲಿ ಇದ್ದಾರೆ. ಪರಿಹಾರ 20 ಲಕ್ಷ ನಾವು ಘೋಷಣೆ ಆಗಿದೆ. ಅದರ ಹೊರತುಪಡಿಸಾಗಿಯೂ ಅವರ ಇತರ ಬೇಡಿಕೆಗಳು ಅವರ ಗ್ರಾಮಸ್ಥರು ಅವರ ಜೊತೆಯಲ್ಲಿ ಅವರ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಕೇಳ್ತಾ ಇದ್ದಾರೆ. ಅವ್ರಿಗೂ ಸಹ ನಾವು ಮನವರಿಕೆ ಮಾಡಿದ್ದೇವೆ, ತುಂಬ ಸಹಕರಿಸಬೇಕು. ಮತ್ತು ಮೊದಲನೇದಾಗಿ ಈ ಕ್ರಿಯಾ ಕಾರ್ಯಗಳು ಮುಗಿಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೋರಿದ್ದೇವೆ. ಎಲ್ಲರೂ ಶಾಂತಿಯುತವಾಗಿ ವರ್ತಿಸ್ತಾ ಇದ್ದಾರೆ, ತುಂಬ ಸಹಕಾರ ನೀಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ದುಃಖದಲ್ಲಿ ಇದ್ದಾರೆ. ಇದೊಂದು ದುಃಖಕರ ಮತ್ತು ದುರದೃಷ್ಟಕರವಾದ ಒಂದು ಸಂಗತಿ. ಇಂತಹ ನಮ್ಮ ಅರಣ್ಯ ಇಲಾಖೆಯವರು ಸಹ ಇಲ್ಲಿ ಇದ್ದಾರೆ. ಸೊ ಇಂತಹ ಘಟನೆಗಳು ಮರುಕಳಿಸದ ರೀತಿಯಲ್ಲಿ ನಾವು ಯಾವುದೆಲ್ಲ ಕ್ರಮವನ್ನು ವಹಿಸಬೇಕಾಗುತ್ತೆ ಅನ್ನೋದು ಸಹ ಈಗ ಆಲ್ರೆಡಿ ಅನೇಕ ಸಮಗ್ರ ಚರ್ಚೆಗಳು ಆಗಿದೆ. ಆದರೂ ಸಹ ಒಂದು ಕಮ್ಯುನಿಕೇಷನ್, ಒಂದು ಅಲರ್ಟ್ ಮೆಸೇಜ್, ಈ ಸಿಸ್ಟಮ್ ಅವರು ಒಂದು ಸ್ವಲ್ಪ ಗಮನ, ಅದು ಎಲ್ಲಿ ಆಗಿದೆ, ಏನು ತೊಂದರೆ ಆಗಿದೆ ನೋಡ್ತಾ ಇದ್ದೇವೆ. ಅವ್ರಿಗೆ ಮೊಬೈಲ್ಗೆ ಮೆಸೇಜ್ ಇರಲಿಲ್ಲ ಅನಿಸುತ್ತೆ. ಮತ್ತು ಇಂತಹ ಪ್ರಕರಣಗಳಲ್ಲಿ ರೈತಾಪಿ ಜನಗಳು ಅನಿವಾರ್ಯ ಆಗ್ತದೆ. ಅವರು ಬೆಳಗ್ಗೆ ಆದಾಗ್ಯೂ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಒಂದು ಸುತ್ತೋಲೆಯನ್ನು ಸಹ ಜಿಲ್ಲಾಧಿಕಾರಿಗಳ ವತಿಯಿಂದ ಹೊರಡಿಸಿದ್ದೇವೆ. ಬೆಳಗಿನ ಜಾವ ಆದಷ್ಟು ರೈತರು ಅಥವಾ ತೋಟಗಳಲ್ಲಿ ಕೆಲಸ ಮಾಡೋರು 9 ಗಂಟೆಯಿಂದ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಅಷ್ಟೇ ಕೆಲಸ ಮಾಡಬೇಕು ಅಂತ. ಯಾಕಂದರೆ ನಾವು ಡಾಟಾ ಅನಾಲಿಸಿಸ್ ಮಾಡಿದಾಗ ನಮಗೆ ಕಂಡು ಬಂದಿರೋದು ಅರ್ಲಿ ಮಾರ್ನಿಂಗ್, ಈ ಮಾರ್ನಿಂಗ್ ಏನು 6 to 9 ಇರ್ತದೆ, ತುಂಬ ಕ್ರೂಷಿಯಲ್ ಇರ್ತದೆ. ಇದು ಮತ್ತೆ ಹೇಗೇನು ಧರ್ಮ ಸಂಕಟ. ಯಾಕಂದರೆ ರೈತರು ಅದೇ ಸಮಯದಲ್ಲೇ ಹಾಲು ಕೊಡಲಿಕ್ಕೆ ಹೋಗಬೇಕು, ರೈತಾಪಿ ಕೆಲಸಗಳನ್ನು ಮಾಡ್ಕೊಳ್ಬೇಕು. ಅದು ಸಹ ನಮಗೆ ಒಂದು ಚಾಲೆಂಜಿಂಗ್ ಆಗಿದೆ. ಆದರೂ ಈಗಿನ ಒಂದು ಸಂದರ್ಭದಲ್ಲಿ ತುಂಬ ಶಾಂತಿಯುತವಾಗಿ ನಮ್ಮ ಜನ ಸಹಕಾರ ಕೊಡ್ತಾ ಇದ್ದಾರೆ. ಧನ್ಯವಾದ. ಅವರು ಡಿಮ್ಯಾಂಡ್ ಏನಂದರೆ ಕೇಸ್ ವಾಪಸ್ ತಗೋಬೇಕು, ಮತ್ತು ಪರಿಹಾರನ 50 ಲಕ್ಷ ಕೊಡಬೇಕು, ಆಮೇಲೆ ಕಾಡಾನೆದು ಮಾಹಿತಿ ಸರಿಯಾಗಿ ಕೊಡ್ತಾ ಇಲ್ಲ ಅಂತ. ಖಂಡಿತ. ಆ್ಯಕ್ಚುಲಿ ನಮ್ಮ ಜಿಲ್ಲಾ ಅರಣ್ಯ ಇಲಾಖಾಧಿಕಾರಿ DF ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ. ನಾವು ಸಹ ಪ್ರತಿ ತಿಂಗಳು ವಾರದಲ್ಲಿ 2 ದಿನ ಕಡ್ಡಾಯವಾಗಿ ಈ ಪ್ರಾಣಿ ಮಾನವ ಸಂಘರ್ಷದ ಸಭೆಯನ್ನು ತೆಗೆದುಕೊಳ್ತೇವೆ. ಮತ್ತು ಸಭೆ ಅಷ್ಟೇ ಅಲ್ಲ, ಅದರಲ್ಲಿ ಯಾವ ಕ್ರಮವನ್ನು ನಾವು ತೆಗೆದುಕೊಂಡಿದ್ದೇವೆ ಮತ್ತು ತಗೊಳ್ಬೇಕಾಗಿದೆ ಮತ್ತು ತೆಗೆದುಕೊಂಡ ಕ್ರಮಗಳ ಅನುಪಾಲನೆಯೂ ಸಹ ನಾವು ಪರಿಶೀಲನೆ ಮಾಡ್ತೇವೆ.
ಆಮೇಲೆ ಗ್ರಾಮಗಳಿಗೆ ಹೋಗಿ ಸಹ ನಾವು ಅವೇರ್ನೆಸ್, ಈಗ ಚಿಕ್ಕೋಡು ಹರಿಹಳ್ಳಿಯಲ್ಲಿ ಸಾರ್ವಜನಿಕ ಸಭೆಗಳನ್ನು ನಡೆಸಿದ್ದೇವೆ, ಅಲ್ಲಿನ ಜನಗಳ ಕುಂದುಕೊರತೆಗಳ ಬಗ್ಗೆನ ತಿಳ್ಕೊಂಡಿದ್ದೇವೆ. ಆದರೆ ನಮಗೆ ಮುಖ್ಯವಾಗಿ ಕಂಡು ಬಂದಿದ್ದ ಮೇಜರ್ ಇಶ್ಯೂಸ್ ಅಂದರೆ ನೆಟ್ವರ್ಕ್ ಇಶ್ಯೂ. ಈಗ ಮೊಬೈಲ್ ಇದೆ ಆದರೆ ನೆಟ್ವರ್ಕ್ ಇಲ್ಲ ಅಂದರೆ ಅವ್ರಿಗೆ ಆ ಮೆಸೇಜ್ ತಲುಪಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದರೆ ಈ ತೋಟ ಪ್ರದೇಶಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ನೆಟ್ವರ್ಕ್ ಒಂದು ತುಂಬ ಸಮಸ್ಯೆ ಆಗಿಬಿಡ್ತದೆ. ಸೊ ಹಾಗಾಗಿ ಅದು ಒಂದು ಸಮಸ್ಯೆ ಹೇಳ್ತಾರೆ. ಜೊತೆಗೆ ನಮ್ಮ ಕಂಟ್ರೋಲ್ ರೂಮ್ ಇದೆ, ನಮ್ಮ ಅರಣ್ಯ ಇಲಾಖೆಯಿಂದ ಕಂಟ್ರೋಲ್ ರೂಮ್ ಇದೆ. ಮತ್ತು ETF ಎಲಿಫೆಂಟ್ ಟಾಸ್ಕ್ ಫೋರ್ಸ್ ನಮ್ಮದು ತುಂಬ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಆದರೂ ಸಹ ಜನತೆಯೂ ಸಹ ನಾನು ಕೋರ್ಕೊಳ್ಳೋದು, ಈ ಸಮಯಕ್ಕೆ ಸ್ವಲ್ಪ ಸಹಕಾರ ಕೊಡಿ. ಯಾಕಂದರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅವರ್ಸಲ್ಲಿ ಕತ್ತಲಲ್ಲಿ, ಮಬ್ಬುಗತ್ತಲು, ಈಗ ಮುಂಜಾನೆ ಕತ್ತಲುಗಳಲ್ಲಿ ಆ ಆನೆ ಎಲ್ಲಿ ನಿಂತಿದೆ ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಹೊರಗಳಿಗೆ ಹೋಗೋದಕ್ಕಿಂತ ಮುಂಚೆ ಇಂದಿನ ರಾತ್ರಿ ಏನು ಮೆಸೇಜ್ ಇದೆ ಅಥವಾ ಮಾರ್ನಿಂಗ್ ಏನು ಮೆಸೇಜ್ ಇದೆ ಅದನ್ನು ಒಂದು ಸ್ವಲ್ಪ ಚೆಕ್ ಮಾಡ್ಕೊಬೇಕು. ಅದಕ್ಕೆ ನೆಟ್ವರ್ಕು ಸಹ ಇಂಪ್ರೂವ್ ಆಗಬೇಕು. ಇದು ಒಂದು ವಿಷಯ. ಇನ್ನು ಅವರು ಏನು ಪರಿಹಾರ ಕೇಳ್ತಾ ಇದ್ದಾರೆ ಅದನ್ನು ಖಂಡಿತವಾಗಿಯೂ ನಾವು ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬರ್ತೇವೆ. ಯಾಕಂದರೆ ಅದು ನಮ್ಮ ಕರ್ತವ್ಯ ಇರ್ತದೆ. ಅವರ ಬೇಡಿಕೆಗಳು ಏನಿದೆ ಅವುಗಳನ್ನು ನಾವು ಸ್ವೀಕಾರ ಮಾಡ್ತೇವೆ. ಅವುಗಳನ್ನ ಸರ್ಕಾರ ಮಟ್ಟದಲ್ಲಿ, ಯಾಕಂದರೆ ನಿರ್ಧಾರ ಸರ್ಕಾರ ಮಟ್ಟದಲ್ಲಿ ಆಗಬೇಕಾಗತ್ತೆ. ಖಂಡಿತ ಅದಕ್ಕೆ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತೇವೆ.